ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬಾಸ್ ಟಿವಿಗೆ ಸ್ವಾಗತ. ಇತ್ತೀಚೆಗಷ್ಟೇ ನಟಿ ಭಾವನಾ ರಾಮಣ್ಣ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ತಾವು ತಾಯಿ ಆಗ್ತಿರೋದನ್ನ ಕನ್ಫರ್ಮ್ ಮಾಡಿದ್ರು, ದಟ್ ಟು ಥ್ರೂ IVF ಪ್ರೊಸೀಜರ್. ಸೊ ಇದರ ನಂತರ ಜನರಲ್ಲಿ ತುಂಬಾ ಗೊಂದಲಗಳಿವೆ. IVF ಪ್ರೊಸೀಜರ್ ಏನು, ಎಲ್ಲರೂ ಕೂಡ ಈ IVF ಪ್ರೊಸೀಜರ್ ಮಾಡಿಸ್ಕೋಬಹುದಾ, ಸಿಂಗಲ್ ಪೇರೆಂಟ್ ಆಗ್ಬೋದಾ ಅಂತ. ಸೊ ಇದ್ರ ಬಗ್ಗೆ ಇರುವಂತಹ ಗೊಂದಲಗಳನ್ನ ಕ್ಲಿಯರ್ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಸುಷ್ಮಾ ಅವರಿದ್ದಾರೆ. ಇವರು ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ರೈನ್ಬೋ ಹಾಸ್ಪಿಟಲ್ ನಲ್ಲಿ IVF ತಜ್ಞೆಯಾಗಿದ್ದಾರೆ. ಹಾಗೆ ನಟಿ ಭಾವನಾ ಅವರಿಗೆ ಕೂಡ IVF ಟ್ರೀಟ್ಮೆಂಟ್ ನೀಡಿರುವಂತಹ ವೈದ್ಯರು ಇವರು. ಸೊ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಬಾಸ್ ಟಿವಿಗೆ ಸ್ವಾಗತ. ಥ್ಯಾಂಕ್ ಯು. ಭಾವನಾ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಸೊ ಅವರು ಪೋಸ್ಟ್ ಹಾಕಿದ ತಕ್ಷಣ ಎಲ್ಲರಲ್ಲೂ ಒಂದು ಸರ್ಪ್ರೈಸ್ ಕ್ರಿಯೇಟ್ ಆಯ್ತು, ಹೇಗಪ್ಪ ಇದು ಸಾಧ್ಯ ಆಯ್ತು ಅಂತ. ಸೊ ಈಗ ಅವ್ರು 6 ತಿಂಗಳ ತುಂಬ ಗರ್ಭಿಣಿ. ಸೊ ಅವರ ಖುಷಿಗೆ ನೀವು ಕಾರಣ ಆಗಿದ್ದೀರಾ. ಅಂಡ್ ನಿಮ್ಮ ಬಗ್ಗೆ ಅವರು ಪೋಸ್ಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಐ ಆಮ್ ಗ್ಲಾಡ್ ಐ ಆಮ್ ಅ ಪಾರ್ಟ್ ಆಫ್ ಹರ್ ಜರ್ನಿ. ತುಂಬ ಖುಷಿ ಆಗುತ್ತೆ ನನಗೆ ಅವ್ರ ಜರ್ನಿಯಲ್ಲಿ ನಾನು ಒಂದು ಪಾರ್ಟ್ ಅಂತ. ಆ್ಯಂಡ್ ಮೋರ್ ದ್ಯಾನ್ ಎನಿಥಿಂಗ್ ಅವರು ಏನು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದಾರೆ ಎಲ್ಲ ಫೀಮೇಲ್ಸಿಗೆ, ದಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ಆ್ಯಕ್ಚುಲಿ. ಅದರಲ್ಲಿ ನಾನು ಪಾರ್ಟ್ ಆಗಿರೋದಕ್ಕೆ ಐ ಆಮ್ ವೆರಿ ಗ್ಲಾಡ್. ತುಂಬ ಖುಷಿ ಇದೆ ನನಗೆ. ಭಾವನಾ ಮ್ಯಾಮ್ ಇಂಟರ್ವ್ಯೂ ಮಾಡಿದಾಗ ಹೇಳ್ತಾ ಇದ್ರು, ನಾನು ಇದಕ್ಕಿಂತ ಮುಂಚೆ ತುಂಬಾ ಜನ ಗೈನಾಕ್ಸ್ ನ ಕನ್ಸಲ್ಟ್ ಮಾಡಿದೆ, ಬಟ್ ಎಲ್ಲೂ ನಂಗೆ ರಿಸಲ್ಟ್ ಸಿಗ್ಲಿಲ್ಲ. ಆಮೇಲೆ ನಿಮ್ಮನ್ನ ನಾನು ಭೇಟಿ ಆದೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಗ್ ನಿಮ್ಮನ್ನ ಅಪ್ರೋಚ್ ಮಾಡಿದ್ರು, ಅವ್ರ IVF ಜರ್ನಿ ಹೇಗ್ ಶುರುವಾಯ್ತು? ಅವ್ರು ಹೇಗೆ ಅಪ್ರೋಚ್ ಮಾಡಿದ್ರು, ಐ ಆಮ್ ಲಕ್ಕಿ ಅವ್ರು ಅಪ್ರೋಚ್ ಮಾಡಿದ್ರು. ಅವರು ಹುಡುಕೊಂಬಂದಿದ್ರು, ಕನ್ನಡದವ್ರು ಯಾರು ಇನ್ಫರ್ಟಿಲಿಟಿ ಡಾಕ್ಟರ್ ಬೇಕಿತ್ತು ನನಗೆ ಅಂತ ಅವ್ರು ಹುಡುಕೊಂಬಂದಿದ್ರು. ಬರೋಕ್ಕಿಂತ ಮುಂಚೆನೂ ಅವ್ರು ಸುಮಾರು ಜನದ ಹತ್ರ ಮೀಟ್ ಮಾಡಿದ್ದೀನಿ ಅಂತ ಹೇಳಿದ್ರು ನನಗೆ. ಬಟ್ ಸಿನ್ಸ್ ಡೇ ಒನ್ ಹಂಗೆ ಅನ್ಸೇ ಇಲ್ಲ. ಅಂದರೆ ಇದಕ್ಕೊಂದು ಸೆಕೆಂಡ್ ಥಾಟ್ ಕೊಡಬೇಕು, ಸಿಂಗಲ್ ಪೇರೆಂಟು ಹಾಗೆಲ್ಲ ಯಾವತ್ತೂ ಅನಿಸಿಲ್ಲ. ಬಿಕಾಸ್ ಐ ಥಿಂಕ್ ಅವರ ಪಾಸಿಟಿವಿಟಿನ ಕ್ಯಾರಿ ಮಾಡಿದ್ರು. ಸೊ ಅವರು ಪಾಸಿಟಿವಿಟಿಯಲ್ಲಿ ಇಟ್ ಜಸ್ಟ್ ವೆಂಟ್ ಆನ್ ಅಂತ ಅನ್ಸುತ್ತೆ. ಎನಿ ಟೈಮ್ ಆ ಥರ ಸೆಕೆಂಡ್ ಥಾಟ್ ಬರಲೇ ಇಲ್ಲ. ಸೊ ಇಟ್ ವೆಂಟ್ ಆನ್ ವೆರಿ ಸ್ಮೂತ್ಲಿ. ಓಕೆ, ಅವ್ರಿಗೀಗ 40 ವರ್ಷ. ಸೊ 40ರ ವಯಸ್ಸಿನಲ್ಲೂ ಕೂಡ ಗರ್ಭ ಧರಿಸಬಹುದಾ ಅನ್ನುವಂತಹ ಪ್ರಶ್ನೆ ಈಗ ತುಂಬಾ ಜನರಲ್ಲಿ ಕಾಡ್ತಾ ಇದೆ. ಬಿಕಾಸ್ 30 ಆಗ್ತಿದ್ದ ಹಾಗೇನೆ ನಮ್ಮ ಫರ್ಟಿಲಿಟಿ ರೇಟ್ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಕೂಡ ನಾವು ಕೇಳ್ತಾ ಇದೀವಿ ಡಾಕ್ಟರ್ಸ್ ಮುಖಾಂತರ. ಸೊ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಮ್ಮ ART ರೂಲ್ಸ್ ಪ್ರಕಾರ ಅಪ್ ಟು 50 ಫೀಮೇಲ್ ಆದರೆ ಅಪ್ ಟು 50 ಅವ್ರು ಟ್ರೈ ಮಾಡ್ಬೋದು. ಶಿ ಇಸ್ ಜಸ್ಟ್ 40 ಓನ್ಲಿ. ಹಂಗೆ ನೋಡಿದ್ರೆ 10 ವರ್ಷ ಮುಂಚೆನೇ ಮಾಡಿದ್ದೀವಿ ನಾವು. ಮೇಲ್ಗೆ ಅಪ್ ಟು 55, ಫೀಮೇಲ್ಗೆ ಅಪ್ ಟು 50 ಮಾಡ್ಬೋದು. ಸೊ ಅದರಲ್ಲಿ ನಾಟ್ ರೀಚ್ಡ್ ಮೆನೋಪಾಸ್. ಈವನ್ ಇಫ್ ದೇ ಹ್ಯಾವ್ ರೀಚ್ಡ್ ಮೆನೋಪಾಸ್ ವಿ ಕ್ಯಾನ್ ಸ್ಟಿಲ್ ಡೂ ಇಟ್. ಮೆನೋಪಾಸ್ ಅಲ್ಲಿ ಆಗಿರೋರ್ಗು ನಾವು ಮಾಡ್ಬೋದು. ಸೊ ಋತುಚಕ್ರ ನಿಂತ್ರೂ ಕೂಡ ಈ ಪ್ರೊಸೀಜರ್ ಮಾಡಕ್ ಸಾಧ್ಯ? ಹೌದು. ಋತುಚಕ್ರ ನಿಂತ್ರೂ ನಾವು ಮಾಡ್ಬೋದು. 50 ವರ್ಗುನು ರೂಲ್ಸ್ ಅಲೌ ಮಾಡುತ್ತೆ ನಮ್ಗೆ IVF ಮಾಡೋದಕ್ಕೆ. ಹಂಗೆ ಲಾಟ್ ಆಫ್ ಪೀಪಲ್ ಕಮ್. ಅಂದ್ರೆ ತುಂಬಾ ಜನ ಆಲ್ಮೋಸ್ಟ್ 25-27 ಇಯರ್ಸ್ ಇಂದನೂ ಮದ್ವೆ ಆಗಿ ಮಕ್ಕಳಾಗದೇ ಇರೋರು ಸುಮಾರು ಜನ ಬಂದಿದ್ದಾರೆ. ಐ ಹ್ಯಾವ್ ಟ್ರೀಟೆಡ್ ಈವನ್ ಫಾರ್ 49 ಮಾಡಿದ್ದೀನಿ. ಓಕೆ, ಸೊ ರೂಲ್ಸ್ ಬಗ್ಗೆ ಹೇಳ್ತಾ ಇದ್ರಿ. ನಮಗೆ ಗೊತ್ತಿದ್ದ ಪ್ರಕಾರ ಈ IVF ಪ್ರೊಸೀಜರ್ ಏನಿದೆ, ಯೂಶ್ವಲಿ ಕಪಲ್ಸ್ ಇರ್ತಾರೆ, ಮಕ್ಕಳಾಗಿರಲ್ಲ ಅಂತವ್ರು ಮಾಡಿಸ್ಕೊಳ್ತಾರೆ ಅನ್ನುವಂಥದ್ದು. ವೆನ್ ವಿ ಗಾಟ್ ಟು ನೋ ಭಾವನಾ ಅವರು ಈ ರೀತಿ ಕನ್ಸೀವ್ ಆಗಿದ್ದಾರೆ ಅಂತ, ಸೊ ಎಲ್ರಿಗೂ ಅನ್ಸಕ್ ಶುರು ಆಯ್ತಾರೆ ಸಿಂಗಲ್ ಪೇರೆಂಟ್ ಆಗಿ ಕೂಡ ನಾವು ಈ ಪ್ರೊಸೀಜರ್ನ ಮಾಡ್ಕೋಬಹುದಾ ಅಂತ. ಸೊ ಇದ್ರ ಬಗ್ಗೆ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ನಮ್ಮ ದೇಶದ ಕಾನೂನು ಏನ್ ಹೇಳುತ್ತೆ ಅಂತ? ART ರೂಲ್ಸ್ ಪ್ರಕಾರ ಸಿಂಗಲ್ ಪೇರೆಂಟ್ಸ್ ಆಲ್ಸೋ ಮಾಡಿಸ್ಕೋಬೋದು. ಎಸ್ಪೆಷಲಿ ಈಗ ಗೈಡ್ಲೈನ್ಸ್ ಹೇಳೋ ಪ್ರಕಾರ ಫೀಮೇಲ್ಸ್ಗೆ, ಇಂಡಿಯಾದಲ್ಲಿ ಫೀಮೇಲ್ಸ್ಗೆ ಸಿಂಗಲ್ ಪೇರೆಂಟಿಂಗ್ ಇಸ್ ಅಲೌಡ್. ಸೊ ಸಿಮಿಲರ್ಲಿ 50 ಇಯರ್ಸ್ ತನಕನೂ ಸಿಂಗಲ್ ಪೇರೆಂಟ್ ಮಾಡಿಸ್ಕೋಬೋದು. ಮದುವೆ ಆಗಲೇಬೇಕು IVF ಮಾಡಿಸ್ಕೊಳೋಕ್ಕೆ ಅಥವಾ ಮಗು ಮಾಡ್ಕೊಳೋಕ್ಕೆ ಇಲ್ಲ. ಅದು ಫೀಮೇಲ್ ಆಗಿ ಇಟ್ ಇಸ್ ಅ ರೈಟ್ ಆನ್ ಹರ್ ಪಾರ್ಟ್ ಟು ಬಿ ಎಂಜಾಯ್ ದಟ್ ಜರ್ನಿ ಆಫ್ ಮದರ್ಹುಡ್. ಅದಕ್ಕೋಸ್ಕರ ಸ್ಪೌಸೇ ಬೇಕು, ಪಾರ್ಟ್ನರ್ ಬೇಕು, ಕಂಪಲ್ಷನ್ ಇಲ್ಲ ಆ ಥರ. ಎಸ್ಪೆಷಲಿ ಅಟ್ಲೀಸ್ಟ್ ಅನ್ಮ್ಯಾರಿಡ್ಗೆ ಮಾಡೇ ಮಾಡ್ತೀವಿ. ಮತ್ತು ನಾನು ನೋಡಿರೋ ಪ್ರಕಾರ ತುಂಬ ಕಪಲ್ಸ್ಗಿಂತ ಸಿಂಗಲ್ ಲೇಡೀಸ್, ಎಸ್ಪೆಷಲಿ ವಿಡೋಡ್ ಅಂದರೆ ಹಸ್ಬೆಂಡ್ ಇಲ್ಲದೆ ಇರೋರು, ತೀರ್ಕೊಂಡಿರೋರು, ಅಂಥವ್ರಿಗೆಲ್ಲ ಆಪ್ಷನ್ ಇರಲ್ಲ. ಇನ್ನೊಂದು ಮದುವೆ ಆಗೋದೂ ಸಮ್ಟೈಮ್ಸ್ ಡೌಟ್ಫುಲ್ ಇರುತ್ತೆ. ಅಂಥವ್ರಿಗೆಲ್ಲನೂ ಈವನ್ ಅವರ್ ಲಾ ಅಲೌಸ್ ಫಾರ್ ಮದರ್ಹುಡ್. ಸೊ ಸಿಂಗಲ್ ಪೇರೆಂಟ್ಸ್, ಡಿವೋರ್ಸ್ಡ್, ವಿಡೋಡ್ ಆಲ್ ಕ್ಯಾನ್ ಗೋ ಫಾರ್ IVF. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.